ಎಲ್ಲರಿಗೂ ನಮಸ್ಕಾರ, ಹ್ಯಾಪಿ ಸಂಡೇ. VITM ಅಲ್ಲಿ ಎಷ್ಟೋ ಸೆಕ್ಷನ್ಗಳಿವೆ. ಇಂಜಿನ್ ಹಾಲ್ ಸೆಕ್ಷನ್ನ ಆಲ್ರೆಡಿ ಕವರ್ ಮಾಡಿ ವ್ಲಾಗ್ನ ಪೋಸ್ಟ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಈಗಲೇ ನೋಡಿ, ಹಾಗೆ ಬೇರೆಯವ್ರ ಜೊತೆನೂ ಶೇರ್ ಮಾಡಿ, ಎಸ್ಪೆಷಲಿ ಚಿಕ್ಕ ಮಕ್ಕಳ ಜೊತೆ. ಥ್ಯಾಂಕ್ ಯು. ವಿಡಿಯೋದಲ್ಲಿ ಎಲೆಕ್ಟ್ರೋಟೆಕ್ನಿಕ್ ಗ್ಯಾಲರಿ ಮತ್ತು ಸ್ಪೇಸ್ ಟೆಕ್ನಾಲಜಿ ಗ್ಯಾಲರಿನ ಕವರ್ ಮಾಡೋಣ. ಎಲೆಕ್ಟ್ರೋಟೆಕ್ನಿಕ್ ಗ್ಯಾಲರಿಯಲ್ಲಿ ನಿಮಗೆ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ನ ಮಾಡಿ ನೋಡ್ಬೋದು. ಇಲ್ಲಿ ನೀವೇ ವಿಸಿಟರ್ಸೇ ಮಾಡ್ಬೋದು. ಹೇಗೆ ಅಂತೀರಾ, ಅಲ್ಲಿ ಒಂದು ಸ್ಪಾರ್ಕ್ ಥಿಯೇಟರ್ ಇದೆ. ಆ ಸ್ಪಾರ್ಕ್ ಥಿಯೇಟರಲ್ಲಿ ನಿಮಗೆ ಅವರು ಡೆಮೋನ ಕೊಡ್ತಾರೆ, ಯಾವ ರೀತಿ ನೀವು ಅದನ್ನು ಟೆಸ್ಟ್ ಮಾಡ್ಬೋದು ಅಂತ. ಸೊ ಅದನ್ನು ನೀವು ನೋಡಿ ಅಲ್ಲಿ ಹೋಗಿ ನೀವು ಅದನ್ನು ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಈ ಗ್ಯಾಲರಿಯಲ್ಲಿ ಎಸ್ಪೆಷಲಿ ಎನರ್ಜಿಗೆ ಎಷ್ಟು ಡಿಮ್ಯಾಂಡ್ ಇದೆ, ಹಾಗೆ ಯಾವ್ಯಾವ ಫಾರ್ಮ್ ಆಫ್ ಎನರ್ಜಿ ಯೂಸ್ ಮಾಡಿಕೊಂಡು ಅದನ್ನು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ತಾರೆ, ಆ ಕನ್ವರ್ಟ್ ಮಾಡಿರೋ ಎಲೆಕ್ಟ್ರಿಸಿಟಿಯನ್ನು ಯಾವ ರೀತಿ ಅವರು ಟ್ರಾನ್ಸ್ಮಿಟ್ ಮಾಡ್ತಾರೆ, ಯಾವ ರೀತಿ ಅದನ್ನು ಹೋಲ್ ಸಿಟಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ತಿಳ್ಕೊಳ್ಳೋಕ್ಕೆ ಸಿಗುತ್ತೆ. ಇಲ್ಲಿ ಸ್ಪಾರ್ಕ್ ಥಿಯೇಟರಲ್ಲಿ ನೋಡಿಕೊಂಡು ನಾನು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ನ ಟ್ರೈ ಮಾಡಿದೆ. ನಾವೇನು ಸ್ಕೂಲ್ಸಲ್ಲಿ ಆಲ್ರೆಡಿ ಓದಿದ್ದೀವಿ ಅಥವಾ ಈಗಿನ ಮಕ್ಕಳು ಓದ್ತಾ ಇದ್ದಾರೆ, ಅದರ ಥಿಯರೀಸ್ದು ಎಲ್ಲ ಒಂದು ಡೆಮೋನು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಟೆಲಿಫೋನ್ ಎಕ್ಸ್ಚೇಂಜ್ ಯೂನಿಟ್ ಇದೆ, ಹಾಗೆ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಹೇಗಿತ್ತು ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಕ್ವಿಝ್ ಸಹ ಇರುತ್ತೆ ಇಲ್ಲಿ. ಸ್ಕೋರ್ ಬೋರ್ಡಲ್ಲಿ ಕ್ವೆಶನ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಿರುತ್ತೆ, ಕ್ವೆಶನ್ಸ್ ಬರ್ತಾ ಇರುತ್ತೆ. ನೀವು ಆ ಕ್ವೆಶನ್ಸಿಗೆ ಆನ್ಸರ್ ಮಾಡಿ ಅಲ್ಲಿ ಬಜರ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಕರೆಕ್ಟಾ ರಾಂಗ್ ಅಂತ ನೋಡ್ಕೋಬೋದು. ನನಗೆ ಚೆನ್ನಾಗಿ ಅನಿಸಿದ್ದು ಅಂದರೆ ಇದು 2nd ಜನರೇಷನ್ ಕಂಪ್ಯೂಟರ್. ನಾವು ಜಸ್ಟ್ ಕೇಳ್ತಾ ಇದ್ವಿ 2nd ಜನರೇಷನ್ ಕಂಪ್ಯೂಟರ್ ಒಂದು ರೂಮ್ ಅಷ್ಟು ದೊಡ್ಡದಾಗಿರುತ್ತೆ ಅಂತ. ಸೊ ಅದನ್ನು ನೀವಿಲ್ಲಿ ನೋಡ್ಬೋದು, ಹೆಂಗಿತ್ತು ಅನ್ನೋದನ್ನು ಒಂದು ಪ್ರೋಟೋಟೈಪ್ನ ಇಟ್ಟಿದ್ದಾರೆ ಅಲ್ಲಿ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಹಾಗೆ ಈ ಥರ ಚಿಕ್ಕ ಮಾಡೆಲ್ಸ್ನ ಮಾಡಿಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಅನಿಸುತ್ತೆ ನಿಮಗೆ, ಚಿಕ್ಕ ಮಕ್ಕಳಿಗೆ ಪಕ್ಕ ಇಷ್ಟ ಆಗೇ ಆಗುತ್ತೆ. ಸೊ ವಿಂಡನ್ನ ಯಾವ ಥರ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ತಿದೆ ನೋಡ್ಬೋದು. ಇಲ್ಲಿ ಗಾಳಿ ಹೋದ ತಕ್ಷಣ ಹಿಂದೆ ಅಲ್ಲಿ ಲೈಟ್ ಆನ್ ಆಗ್ತಿದೆ. ಸೊ ಆ ಥರ ಎನರ್ಜಿನ ಹೇಗೆ ಟ್ರಾನ್ಸ್ಮಿಟ್ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಹಾಗೆ ಸೋಲಾರ್ ಎನರ್ಜಿ ಯೂಸ್ ಮಾಡಿಕೊಂಡು ಹೇಗೆ ಅದನ್ನು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ತಾರೆ ಅನ್ನೋದು ಡೆಮೋ ಎಲ್ಲ ಕಂಪ್ಲೀಟ್ ನಮ್ಮ ಸಿಟಿಯಲ್ಲಿ ಹೇಗೆ ಅದು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಆ ಮಾಡೆಲ್ನ ಸಹ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ನೀವು ಈ ಸೈಕಲ್ನ ಎಷ್ಟು ಫಾಸ್ಟಾಗಿ ತುಳಿತೀರಾ ಅಷ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತಿರುತ್ತೆ. ಅದನ್ನು ಕೂಡ ನೀವು ಇಲ್ಲೇ ಟೆಸ್ಟ್ ಮಾಡಿ ನೋಡ್ಬೋದು. ಹಾಗೆ ಹೇಗೆ ಎಲೆಕ್ಟ್ರಿಸಿಟಿಯಿಂದ ನಾವು ಸೇಫಾಗಿರಬೇಕು, ಏನು ಸೇಫ್ಟಿ ಮೆಷರ್ಸ್ ತೊಗೋಬೇಕು ಅದ್ರ ಬಗ್ಗೆನೂ ಡೀಟೇಲ್ಸ್ನ ನೀವಿಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯೂಸಸ್ ಅದರದ್ದು ಡಿಸ್ಪ್ಲೇ ಮಾಡಿದ್ದಾರೆ. ಇದು ಸ್ಮಾರ್ಟ್ ರೂಮ್, ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿನ ಎಷ್ಟು ಸ್ಮಾರ್ಟಾಗಿ ಕಂಟ್ರೋಲ್ ಮಾಡ್ಬೋದು ಅನ್ನೋದೊಂದು ಡೆಮೋನು ಸಹ ಅಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಅವರಿಗೆ ಇಷ್ಟ ಆಗೇ ಆಗುತ್ತೆ. ಬೆಂಗಳೂರಲ್ಲಿರೋರು ಮೋಸ್ಟ್ ಆಫ್ ಪೀಪಲ್ ಆಲ್ರೆಡಿ ವಿಸಿಟ್ ಮಾಡಿರ್ತೀರ. ಗೊತ್ತಿಲ್ಲದೆ ಇರೋರು ಬೇರೆ ಊರಿಂದ ಬಂದು ನೋಡಬೇಕಂತ ಇದ್ದರೆ ಬೆಂಗಳೂರಿಗೆ ಬಂದರೆ ಯಾವಾಗಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಿ, ನಿಮಗೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆಲ್ಮೋಸ್ಟ್ ನಿಮಗೆ ಅರ್ಧ ದಿನ ಬೇಕಾಗುತ್ತೆ ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ. ಈಗ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸ್ಪೇಸ್ ಟೆಕ್ನಾಲಜಿ ಗ್ಯಾಲರಿ. ಸೊ ಇಲ್ಲಿ ಇದು ಕೆಲವೊಬ್ರಿಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ಕೇ ಆಗಿರ್ಬೋದು. ಸೊ ಅವ್ರಿಗೆ ಭಾಳ ಇಷ್ಟ ಆಗುತ್ತೆ. ಎಂಟ್ರೆನ್ಸಲ್ಲೇ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಿಮಗೊಂದು ಅಸ್ಟ್ರೋನಾಟ್ನ ನಿಲ್ಲಿಸಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಹೆಲಿಕಾಪ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ ಆ ಥರ ಡೆಮೋನ ಸಹ ಇಟ್ಟಿದ್ದಾರೆ. ಆ ಲಾಂಚ್ ಕಾಂಪ್ಲೆಕ್ಸ್ ಅಂತ ಮಾಡಿ ಆ ಲಾಂಚ್ ಆಗುವಂಥ ಪ್ಲೇಸ್ ಯಾವ ರೀತಿ ಅರೇಂಜ್ ಮಾಡಿರ್ತಾರೆ, ಒಂದು ಸ್ಯಾಟಲೈಟ್ ಲಾಂಚ್ ಆಗುವಾಗ ಎಲ್ಲ
ಅದನ್ನು ಸಹ ಅಲ್ಲಿ ಒಂದು ಪ್ರೋಟೋಟೈಪ್ನ ಮಾಡಿ ಇಟ್ಟಿದ್ದಾರೆ. ಸೊ ಚಿಕ್ಕ ಮಕ್ಕಳಿಗೆ ಯಾರಿಗೆ ಸ್ಪೇಸ್ ಅಂದರೆ ಭಾಳ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಇಲ್ಲಿ ಹೋದಾಗ ಇನ್ನೂ ಅದರಲ್ಲಿ ಆಸಕ್ತಿ ಹೆಚ್ಚಾಗೋದ್ರಲ್ಲಿ ಡೌಟೇ ಇಲ್ಲ. ಇವಾಗ ನೀವು ನೋಡ್ತಾ ಇರೋದು ಮಿಷನ್ ಕಂಟ್ರೋಲ್ ಸೆಂಟರ್ ಯಾವ ರೀತಿ ಇರುತ್ತೆ ಅಂತ. ಈ ಥರ ಸೆಂಟರ್ಸಿಂದನೇ ಸೈಂಟಿಸ್ಟ್ಸ್ ರಾಕೆಟ್ ಆಗಲಿ ಸ್ಯಾಟಲೈಟ್ ಆಗಲಿ ಅದನ್ನು ಕಂಟ್ರೋಲ್ ಮಾಡೋದು ಟ್ರ್ಯಾಕ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮೂನ್ ನಮಗೆ ನ್ಯಾಚುರಲ್ ಸ್ಯಾಟಲೈಟ್ ಅಲ್ವಾ, ಸೊ ಅದೇ ರೀತಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ನ ಕಳಿಸಿರ್ತಾರೆ ಸೈಂಟಿಸ್ಟ್ಸು. ವೆದರ್ ಫೋರ್ಕಾಸ್ಟಿಂಗ್ ಆಗಿರ್ಬೋದು, GPS ಸಿಗ್ನಲ್ಸ್ ಆಗಿರ್ಬೋದು, ಫೋನ್ ಕಾಲ್ಸ್ಗೆಲ್ಲ. ಸೊ ಎನ್ವಿರಾನ್ಮೆಂಟಲ್ ಚೇಂಜಸ್ ತಿಳ್ಕೊಳ್ಳೋಕ್ಕೆ ಈ ರೀತಿ ಆ ಸ್ಯಾಟಲೈಟ್ಸ್ ಸುತ್ತಾ ಇರುತ್ತೆ. ಸೊ ಅದರ ಡೆಮೋ ಅದು. ಹಾಗೆ ಇದು ಲಾಂಚ್ ಪ್ಯಾಡ್. ಇವಾಗ ನಿಮಗೆ ರಾಕೆಟ್ಸು ಸ್ಯಾಟಲೈಟ್ಸ್ ಏನೇ ಲಾಂಚ್ ಮಾಡುವಾಗ ಆ ಲಾಂಚ್ ಪ್ಯಾಡ್ ಯಾವ ರೀತಿ ಇರುತ್ತೆ ಅದರ ಸುತ್ತ ಎನ್ವಿರಾನ್ಮೆಂಟ್ ಎಲ್ಲ ಅನ್ನೋದು ಒಂದು ಡೆಮೋ. ಇದು ಮಾರ್ಸ್ ರೋವರ್ದು ಅದರ ಒಂದು ಸೇಮ್ ಪ್ಯಾಟರ್ನ್ನ ಮಾಡಿ ಇಟ್ಟಿದ್ದಾರೆ. ನೀವು ಇವಾಗ ನೋಡ್ತಾ ಇರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕೆಟ್ಸ್. ಹಾಗೆ ರಾಕೆಟಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಆ ಪಾರ್ಟ್ಸ್ನ ಸಹ ನಿಮಗೆ ಅಲ್ಲಿ ಇಟ್ಟಿದ್ದಾರೆ ಡೆಮೋ. ಇಲ್ಲಿ ನೋಡ್ಬೋದು ನೀವು. ಸೊ ಅದು ಇಂಟ್ರೆಸ್ಟ್ ಇದ್ದರೆ ನಿಮಗೆ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಬಗ್ಗೆ ನೀವು ಓದ್ಕೊತ ಸಹ ಹೋಗ್ಬೋದು. ಎಲ್ಲ ಇನ್ಫಾರ್ಮೇಷನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಇದು ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಈ ರೀತಿ ಇರುತ್ತೆ. ಇದುವರೆಗೂ ಮಾಡಿರುವಂಥ ಪ್ರಾಜೆಕ್ಟ್ಸ್ ಡೀಟೇಲ್ಸ್ ಸಹ ಅಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂತ ಅಂದರೆ ಒಂದು ವೇಯಿಂಗ್ ಮಷಿನ್. ಆ ವೇಯಿಂಗ್ ಮಷಿನ್ ಮೇಲೆ ನಿಂತ್ಕೊಂಡು ನೀವು ಯಾವ ಪ್ಲ್ಯಾನೆಟ್ ಚೂಸ್ ಮಾಡ್ತೀರಾ ಆ ಪ್ಲ್ಯಾನೆಟಲ್ಲಿ ನಿಮ್ಮ ವೆಯ್ಟನ್ನು ತೋರಿಸುತ್ತೆ. ನಿಮಗೆ ಗೊತ್ತಿದ್ದರೆ ನಮಗೆ ಸ್ಕೂಲ್ಸಲ್ಲಿ ಟೀಚ್ ಮಾಡುವಾಗ ಸಹ ಹೇಳ್ತಾರೆ ಸ್ಪೇಸಲ್ಲಿ ನಿಮ್ಮ ವೇಟ್ ತುಂಬ ಕಡಿಮೆ ಇರುತ್ತೆ, ನೀವು ಆಹಾರ ಆಗಲಿ ಏನೇ ಆಗಲಿ ಫ್ಲೈ ಮಾಡಿ ಕ್ಯಾಚ್ ಮಾಡಿ ತಿನ್ನಬೇಕು. ಕೇಳೋಕ್ಕೆ ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ ಅದು. ಹಾಗೆ ಈ ಥರ ಸ್ಪೇಸಲ್ಲಿ ಯಾವ ರೀತಿ ಡ್ರೆಸ್ಸಿಂಗ್ ಹಾಕ್ಕೊಂಡು ಹೋಗಬೇಕು, ಯಾವ ರೀತಿ ಫುಡ್ನ ಅವ್ರು ಕ್ಯಾರಿ ಮಾಡ್ತಾರೆ, ಹೇಗೆ ತಿಂತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಹ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಹೌ ಇಂಟ್ರೆಸ್ಟಿಂಗ್ ಅಲ್ವಾ. ನೀವು ಅಸ್ಟ್ರೋನಾಟ್ ಆದರೆ ಹೇಗೆ ಕಾಣ್ತೀರಾ ಅನ್ನೋದನ್ನ ಈ ರೀತಿ ಎಕ್ಸ್ಪೀರಿಯನ್ಸ್ ಸಹ ಮಾಡ್ಬೋದು. ಇಷ್ಟು ಬೇಗ ಬೇರೆ ಸೆಕ್ಷನ್ಸ್ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಎಂಜಾಯ್ ಮಾಡಿ.